ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ಥಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ತುಳುನಾಡಿನ ಒಂದು ಸ್ಪೆಷಲ್ ತಿಂಡಿಯಾದಂತಹ ಮಂಡಾಸ್ ಅಂತೇಳಿ ಮುಳ್ಳು ಸೌತೆ ಒಂದು ನಮ್ಮಲ್ಲಿ ಇದನ್ನು ಸೆಕೆಗೆರತದ್ದು ಅಂತೇಳಿ ಹೇಳ್ತೇವೆ ನಾವು. ಮತ್ತು ಇನ್ನೊಂದು ನಾವು ಕೆಂಡದಡ್ಡಿ ಅಂತ ಏನು ಮಾಡ್ತೇವೆ ಅದರ ಬೇಯಿಸಿದ ಸೆಕೆಗೆರದಂತಹ ಒಂದು ವರ್ಷನ್ ಇದು. ತುಂಬ ರುಚಿಯಾಗಿದೆ, ಸಾಫ್ಟಾಗಿ ಚೆನ್ನಾಗಿ ಬಂತು. ಮುಳ್ಳು ಸೌತೆ ಸರಿಯಾಗಿ ನೀವು ಹಾಕಿದರೆ ಅಂದರೆ ತುಂಬ ರುಚಿಯಾಗಿ ಬರ್ತದೆ. ಇದು ಸಾಫ್ಟಾಗಿ ನೋಡಿ ಹೇಗಿದೆ ಅಂತ ಹೇಳ್ಕೊಂಡು ಕೇಕಿನಾಗೆ ಕಟ್ ಮಾಡಲಿಕ್ಕೆ ಬರ್ತದೆ. ಅಥವಾ ಮುಳ್ಳು ಸೌತೆ ಇಡ್ಲಿ ಅಂತ ಕೂಡ ಇದನ್ನು ಹೇಳ್ಬೋದು. ಉದ್ದಿನ ಬೇಳೆ ಹಾಕದೇ ಸಾಫ್ಟಾಗಿ ಮಾಡಿಕೊಳ್ಬೋದು. ಸ್ವೀಟ್ ಇಷ್ಟಪಡುವವರಿಗೆ ತುಂಬ ಇಷ್ಟ ಆಗ್ತದೆ ಇದು. ಆ ಥರದ ಒಂದು ತಿಂಡಿ ಇದು. ಇದು ಬೆಳಿಗ್ಗೆ ಸಾಯಂಕಾಲ ಎಷ್ಟೊತ್ತಿಗೆ ಬೇಕಾದರೂ ಮಾಡಿಕೊಳ್ಬೋದು. ಮಾಡಲಿಕ್ಕೆ ಸಹ ತುಂಬ ಹೊತ್ತೇನು ಬೇಕಾಗೋದಿಲ್ಲ. 1 ಗಂಟೆ ಟೈಮಲ್ಲಿ ಇದನ್ನು ರೆಡಿ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಬನ್ನಿ ಸ್ನೇಹಿತರೆ, ಈಗ ಇದನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ನೋಡುವ. ಇದನ್ನು ಮಾಡಲಿಕ್ಕೆ ನಾನು 2 ಸಣ್ಣ ಸಣ್ಣ ಮುಳ್ಳು ಸೌತೆ ತಗೊಂಡಿದ್ದೇನೆ. ಒಂದು ಅರ್ಧ kg ಅಷ್ಟು ಆಗ್ಬೋದು. 1 ಕಪ್ಪಷ್ಟು ಅಕ್ಕಿ ತಗೊಂಡಿದ್ದೇನೆ. ಹಾಗೆಯೇ 1 ಕಪ್ಪಷ್ಟು ತೆಂಗಿನಕಾಯಿ, 1 ಕಪ್ಪಷ್ಟು ಉದ್ದಿನಬೇಳೆ, 2 ಏಲಕ್ಕಿ. ಕೆಲವರು ಇದಕ್ಕೆ ಜೀರಿಗೆ ಸಹ ಹಾಕ್ತಾರೆ, ನಾನು ಹಾಕಲಿಲ್ಲ. ಇವಿಷ್ಟನ್ನು ಉಪಯೋಗಿಸಿಕೊಂಡು ರುಚಿಯಾದ ಮಂಡಾಸ ಅಥವಾ ಸೌತೆಕಾಯಿ ಸೆಕೆಗೆ ಎರೆದನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ಹೇಳಿಕೊಡ್ತಾ ಇದ್ದೇನೆ. ಮೊದಲಿಗೆ ಮುಳ್ಳು ಸೌತೆಯನ್ನು ಸಿಪ್ಪೆ ತೆಗೆದುಕೊಳ್ಬೇಕು. ತಿರುಳು ತೆಗೆಯುವ ಅವಶ್ಯಕತೆ ಇಲ್ಲ, ತಿರುಳು ಇದರಲ್ಲಿ ಉಪಯೋಗಿಸಿಕೊಳ್ಬೋದು. ಯಾಕೆಂದರೆ ಮುಳ್ಳು ಸೌತೆ ತಿರುಳು ಸೌತೆ ತಿರುಳಿನ ಹಾಗೆ ಕಹಿ ಇರುವುದಿಲ್ಲ, ಹಾಗಾಗಿ ಅದನ್ನು ಉಪಯೋಗಿಸಿಕೊಳ್ಬೋದು. ನಂತರ ಸಿಪ್ಪೆ ತೆಗೆದ ಈ ಮುಳ್ಳು ಸೌತೆಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಗೆ ಹಾಕ್ಕೊಳ್ಬೋದು. ಕೆಲವರು ಇದನ್ನು ತುರಿದು ಕೂಡ ಹಾಕಿಕೊಳ್ತಾರೆ. ನಾನು ಹೀಗೆ 1 ಪಾಟ್ ಮಾಡುವ ಹಾಗೆ ಅದನ್ನು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ. ಮುಳ್ಳು ಸೌತೆ ಸಿಪ್ಪೆಯನ್ನು ಕೂಡ ಬಿಸಾಡುವ ಅವಶ್ಯಕತೆ ಇಲ್ಲ. ಅದನ್ನು ಚಟ್ನಿ ತಂಬಳಿ ಎಲ್ಲ ಮಾಡಿಕೊಳ್ಬೋದು. ಈ ಥರ ನೋಡಿ ಎಲ್ಲವನ್ನು ಕೂಡ ಕಟ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ ಮೊದಲಿಗೆ. ನಂತರ ಇದನ್ನು ಒಂದು ಮಿಕ್ಸರ್ ಜಾರಿಗೆ 1 ಕಪ್ ಅಕ್ಕಿಯ ಜೊತೆಗೆ ಹಾಕ್ಕೊಂಡು ತರಿತರಿಯಾಗಿ ರುಬ್ಬಿಕೊಳ್ಬೇಕು. ತುಂಬ ನುಣ್ಣಗೆ ಇದನ್ನು ರುಬ್ಬಿಕೊಳ್ಬಾರ್ದು. ತುಂಬ ನುಣ್ಣಗೆ ರುಬ್ಬಿದರೆ ಒಂಥರ ಅಂಟಿನ ಹಾಗೆ ಆಗ್ತದೆ, ಅದು ಟೇಸ್ಟ್ ಬರೋದಿಲ್ಲ ಅಷ್ಟು. ಒಂದು ಸ್ವಲ್ಪ ತರಿತರಿಯಾಗಿ ರುಬ್ಬಿಕೊಂಡ್ರೆ ಇಡ್ಲಿಯ ಹಾಗೆ ತುಂಬ ಟೇಸ್ಟಾಗಿರ್ತದೆ. ಸ್ವೀಟ್ ವರ್ಷನ್ ಇರ್ತದೆ ಇಡ್ಲಿಯ. ಅದಕ್ಕೆ ಅಕ್ಕಿ, ಮುಳ್ಳು ಸೌತೆ, ಬೆಲ್ಲವನ್ನು ಯಾಕೆಂದರೆ ಅದರಲ್ಲಿ ಕಸ ಇರ್ತದೆ, ಹಾಗಾಗಿ ಒಂದು ಸ್ವಲ್ಪ ನೀರು ಮಾಡಿ ಹಾಕ್ಕೊಳ್ಳಿ. ನಿಮಗೆ ಕಸ ಇಲ್ಲ ಬೆಲ್ಲದಲ್ಲಿ ಅಂತೇಳಿ ನೀವು ಕನ್ಫರ್ಮ್ ಇದ್ದರೆ ಅದನ್ನು ಹಾಗೆ ಹಾಕಿಕೊಳ್ಬೋದು, ರುಬ್ಬುವಾಗಲೇ ಹಾಕಿಕೊಳ್ಬೋದು. ನಾನು ಅಕ್ಕಿ, ಕಾಯಿ ಹಾಗೂ ಮುಳ್ಳು ಸೌತೆಯನ್ನು ಜೊತೆಯಲ್ಲೇ ರುಬ್ಬಿದೆ. ಜೊತೆಗೆ ಏಲಕ್ಕಿಯನ್ನು ಹಾಕ್ಕೊಂಡು ಬೆಲ್ಲವನ್ನು ಮಾತ್ರ ಸಪ್ರೇಟಾಗಿ ಕುದಿಸಿ ಅದರಿಂದ ಕಸ ತೆಗೆದು ನಂತರ ಅದಕ್ಕೆ ಸೇರಿಸ್ಕೊಂಡೆ. 1 ಕಪ್ ಬೆಲ್ಲಕ್ಕೆ 1 ಕಪ್ ನೀರು ಹಾಕ್ಕೊಳ್ಬೋದು, ಅಥವಾ 1-1.5 ಕಪ್ ನೀರು ಹಾಕ್ಕೊಳ್ಬೋದು. ಮುಳ್ಳು ಸೌತೆಯಲ್ಲಿ ಎಷ್ಟು ನೀರಿದೆ ಅಂತ ಹೇಳೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಯಾಕೆಂದರೆ ಜಾಸ್ತಿ ನೀರು ಅದಕ್ಕೆ ಬೇಕಾಗೋದಿಲ್ಲ. ದೋಸೆ ಹಿಟ್ಟಿನ ಹದಕ್ಕಿದ್ರೆ ಸಾಕಾಗ್ತದೆ. ರುಚಿಗೆ ಬೇಕಾದಷ್ಟು 1/4 ಟೀ ಸ್ಪೂನಷ್ಟು ಉಪ್ಪು. ಜಾಸ್ತಿ ಉಪ್ಪೇನು ಹಾಕೋದು ಬೇಡ, ಇದಕ್ಕೆ ಸ್ವೀಟ್ ಆದ ಕಾರಣ ಸ್ವೀಟ್ ಹೊಡಿಲಿಕ್ಕೆ ಮಾತ್ರ ಉಪ್ಪು ಹಾಕ್ಕೊಂಡ್ರೆ ಸಾಕು. ಈ ಥರ ನೋಡಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ಇದರ ಅಳತೆ ನೋಡಿಕೊಳ್ಳಿ. ಈಗ ಕುದಿದಂತಹ ಬೆಲ್ಲದ ನೀರನ್ನು ಅದಕ್ಕೆ ಸೇರಿಸ್ಕೊಳ್ಳುವ. ಅದನ್ನು ಸೋಸಿ ಹಾಕಿಕೊಳ್ತಾ ಇದ್ದೇನೆ. ಅದರಲ್ಲಿರೋ ಕಸವನ್ನೆಲ್ಲ ಸೋಸಿ ಹಾಕೋದ್ರಿಂದಾಗಿ ಬಾಯಿಗೆ ಮತ್ತು ಕಲ್ಲು ಸಿಗೋದಿಲ್ಲ. ಇಲ್ಲದ್ರೆ ಕಲ್ಲು ಮತ್ತು ಅಗಿಯುವಾಗ ನಿಮಗೆ ತಿಂಡಿ ತಿನ್ನುವಾಗ ಸಿಗ್ತದೆ ಅದು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಹಿಟ್ಟಿನ ಹದ ಕರೆಕ್ಟಾಗಿ ನೋಡಿಕೊಳ್ಳಿ. ಯಾಕೆಂದರೆ ನೀವು ಮಂದ ಆದರೆ ಗಟ್ಟಿ ಕಲ್ಲಿನ ಹಾಗೆ ಆಗ್ತದೆ. ಅದೇ ನೀವು ಸ್ವಲ್ಪ ತೆಳ್ಳಗೆ ಆಯಿತು ಅಂತಾದರೆ ಮೆತ್ತಗೆ ಕೈಗೆ ಅಂಟ್ತದೆ, ಆ ಥರ ಬರ್ತದೆ ಅದು. ಈ ಅಳತೆ ಕರೆಕ್ಟಾಗಿ ನೀವು ನೋಡಿಕೊಳ್ಬೇಕು. ನಂತರ ಕುಕ್ಕರ್ನ ಒಂದು ಪಾತ್ರೆ ತಗೊಂಡು, ಇದು ಸುಲಭವಾಗಿ ಆಗ್ತದೆ. ಇಲ್ಲ ನೀವು ಡೈರೆಕ್ಟ್ ಬಾಳೆಯನ್ನು ಹಾಕ್ಕೊಂಡು ಕೂಡ ಮಾಡಿಕೊಳ್ಬೋದು, ಅಥವಾ ಒಂದು ಬಟ್ಲು ಇಟ್ಕೊಂಡು ಕೂಡ ಮಾಡಿಕೊಳ್ಬೋದು. ಇದು ಸುಲಭವಾಗಿ ಆಗ್ತದೆ, ಯಾಕೆಂದರೆ ಚೆಲ್ಲಲಿಕ್ಕೆಲ್ಲ ಇರುವುದಿಲ್ಲ. ಹಾಗಾಗಿ ನಾನು ಈ ಥರ ಹೇಳಿಕೊಡ್ತಾ ಇದ್ದೇನೆ. ಬಾಳೆಯನ್ನು ಈ ಥರ ಹಾಕ್ಕೊಂಡು, ಬಾಳೆ ಇಲ್ಲ ಅಂತ ಹೇಳುವವರು ತಳಭಾಗಕ್ಕೆ ತುಪ್ಪ ಹಚ್ಚಿ, ಎಣ್ಣೆ ಬೇಡ ತುಪ್ಪ ಹಾಕ್ಕೊಂಡು ಹಿಟ್ಟು ಹಾಕಿ ಮಾಡಿಕೊಳ್ಬೋದು. ತೆಗಿಲಿಕ್ಕೆ ಸುಲಭ ಆಗ್ತದೆ. ಅದನ್ನು ಇದರಲ್ಲಿ ಫುಲ್ಲು ತುಂಬಿಸಿಕೊಳ್ಳಿ. ಇದು ಇಡ್ಲಿಯಾಗಿ ಉಬ್ಬಿ ಏನು ಬರೋದಿಲ್ಲ, ಯಾಕೆಂದರೆ ಇದಕ್ಕೆ ಸೋಡಾ ಆಗಲಿ ಅಥವಾ ಹುಳಿ ಬರ್ಸಿಲಿಕ್ಕಾಗಲಿ ಅಂತ ಇಡೋದಿಲ್ಲ. ನಾವು ಉದ್ದು ಸಹ ಹಾಕೋದಿಲ್ಲ ಅಲ್ಲ, ಹಾಗಾಗಿ ಉಬ್ಬಿ ಏನು ಬರೋದಿಲ್ಲ, ಫ್ಲ್ಯಾಟಾಗಿ ಇರ್ತದೆ ಅದು. ಬಟ್ ಬೇಯುವಾಗ ನೀಟಾಗಿ ಬೇಯ್ತದೆ ಅಂತೇಳಿ ಇಟ್ಕೊಳ್ಳೋದು ಒಳ್ಳೆಯದು. ನೋಡಿ ಈ ಥರ ಇಡ್ಲಿ ಪಾತ್ರೆಯನ್ನು ಮೊದಲೇ ಬಿಸಿ ಆಗಲಿಕ್ಕೆ ಇಟ್ಟು, ಅದು ಬಿಸಿ ಆದ ನಂತರ ನಾವು ಕುಕ್ಕರ್ ಪಾತ್ರೆಯಲ್ಲಿ ಹಾಕ್ಕೊಂಡ ಹಿಟ್ಟನ್ನು ಅದರೊಳಗೆ ಇಟ್ಟು 30ರಿಂದ 40 ನಿಮಿಷದವರೆಗೆ. ಇಡ್ಲಿ ಪಾತ್ರೆ ಸರಿಯಾಗಿ ಕುದೀತಾ ಇದ್ದರೆ 30 ನಿಮಿಷ ಸಾಕು. ಕುದಿಲಿಲ್ಲ ಅಂದರೆ ಮತ್ತೊಂದು 10 ನಿಮಿಷ ಜಾಸ್ತಿ ಅದನ್ನು ಬೇಯಿಸ್ಕೊಳ್ಬೇಕಾಗ್ತದೆ. ಬೆಂದ ನಂತರ ಕೂಡಲೇ ಅದನ್ನು ತೆಗಿಲಿಕ್ಕೆ ಹೋಗಬೇಡಿ. ಒಂದು 10 ನಿಮಿಷ ಬಿಟ್ಟು ಒಂದು ಸ್ವಲ್ಪ ತಣ್ಣಗಾದ ಮೇಲೆ ಅದನ್ನು ತೆಗೀರಿ. ನೋಡಿ ಈ ಥರ ಮಂಡಾಸ್ ರೆಡಿ ಆಯಿತು.
ಮುಳ್ಳು ಸೌತೆಯ ಸ್ವೀಟ್ ಅಥವಾ ಮುಳ್ಳು ಸೌತೆಯ ಸೆಕೆಗೆರೆದಂತಹ ಇಡ್ಲಿ ರೆಡಿಯಾಯಿತು. ರುಚಿಯಾಗಿ, ಸ್ವೀಟಾಗಿ, ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು. ನಂತರ ನಿಮಗೆ ಬೇಕಾದ ಶೇಪಿಗೆ ಕಟ್ ಮಾಡಿಕೊಂಡು ಅದಕ್ಕೆ ಮೇಲಿಂದ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾನು ಟೊಮೆಟೊ ಚಟ್ನಿ ಜೊತೆ ಸರ್ವ್ ಮಾಡಿದೆ. ಟೊಮೆಟೊ ಚಟ್ನಿಯ ರೆಸಿಪಿ ನಮ್ಮ ಚಾನಲಲ್ಲಿ ಇದೆ. ಅದರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗ್ತದೆ ಇದು. ನೋಡಿ, ರುಚಿಯಾದ ಮಂಡಾಸ್ ರೆಡಿಯಾಯಿತು. ನಾವು ನಮ್ಮ ಹವೇಕರಲ್ಲಿಂದ ಕೆಂಡದಡ್ಡಿ ಅಂತೇಳಿ ಮಾಡ್ತೇವೆ. ಆಲ್ಮೋಸ್ಟ್ ಅದೇ ರುಚಿಯಲ್ಲಿ ಬರ್ತದೆ ಇದು. ನನಗೆ ಅದೇ ಟೇಸ್ಟ್ ಬಂತು. ಮತ್ತು ಜೀರಿಗೆ ಹಾಕಿದರೆ ಒಂದು ಸ್ವಲ್ಪ ವ್ಯತ್ಯಾಸ ಬರಲಿಕ್ಕೂ ಸಾಕು, ಗೊತ್ತಿಲ್ಲ ನನಗೆ. ನಾನು ಜೀರಿಗೆ ಹಾಕದೆ ಮಾಡಿದ್ದು, ಹಾಗಾಗಿ ನನಗೆ ಅದು ಸೇಮ್ ಟೇಸ್ಟ್ ಬಂತು. ಇದು ಸೆಕೆಗೆರೆದದ್ದು, ಅದು ನಾವು ಕೆಂಡದಲ್ಲಿ ಬೇಯಿಸುವಂತಹದ್ದು. ಹಾಗೆ ಆ ಮೇಲ್ಗಡೆ ಒಂದು ಸ್ವಲ್ಪ ಟೇಸ್ಟ್ ಒಂದು ಸ್ವಲ್ಪ ಚೇಂಜ್ ಇತ್ತು ಅಷ್ಟೇ, ಬಾಕಿ ಉಳಿದದೆಲ್ಲ ಹಾಗೆ ಇತ್ತು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ನೀವು ಇನ್ನೂ ಫಾಲೋ ಮಾಡಲಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.